ಜೈ ಭಾರತ್ ವಂದೇ ಮಾತರಂ. ಏಷ್ಯಾದ ದೊಡ್ಡ ದೈತ್ಯ ರಾಷ್ಟ್ರಗಳಾದ ಭಾರತ ಹಾಗೂ ಚೀನಾ, ಈ ಎರಡು ರಾಷ್ಟ್ರಗಳು ತಮ್ಮ ಸಂಬಂಧಗಳನ್ನು ಸುಧಾರಿಸಲು ತುಂಬ ಪ್ರಯತ್ನ ಪಡುತ್ತಿವೆ. ಇತ್ತೀಚೆಗೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ. ಅಂದರೆ ಅಜಿತ್ ದೋವಲ್ ಅವರು ಚೀನಾ ಪ್ರವಾಸ ಕೈಗೊಂಡಿದ್ದಾರಂತ. ಅದರಲ್ಲಿ ಕೆಲವೊಂದು ಮುಖ್ಯ ವಿಚಾರಗಳ ಮಾತುಕತೆ ಕೂಡ ನಡೆಯಲಿದೆ ಅಂತ. ಪ್ರಮುಖವಾಗಿ ಗಡಿ ವಿವಾದ ಬಗ್ಗೆನೂ ಕೂಡ ಹೇಳಿದ್ದೆ. ಇನ್ನು ಈ ಭಾಗಗಳಲ್ಲಿ ಶಾಂತಿ ನೆಲೆಯಿರಬೇಕಾಗಿದ್ದರೆ ಈ ಎರಡು ರಾಷ್ಟ್ರಗಳ ಸಂಬಂಧವು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಚೀನಾವು ಬಲಿಷ್ಠ ರಾಷ್ಟ್ರ ಹಾಗೂ ಭಾರತವು ಕೂಡ ಬಲಿಷ್ಠ ರಾಷ್ಟ್ರ. ಇನ್ನು ಚೀನಾ ಭಾರತಕ್ಕೆ ಏನಾದರೂ ಒಂದು ಪಿತೂರಿ ಮಾಡಿದರೆ ಭಾರತ ಅದಕ್ಕೆ ತಕ್ಕ ತಿರುಗೇಟನ್ನು ಕೂಡ ನೀಡುತ್ತದೆ. ಹೀಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ಸಂಬಂಧ ಹದಗೆಟ್ಟು ಹೋಗಿತ್ತು. ಮೊನ್ನೆ ಬ್ರಿಕ್ಸ್ ಸಮ್ಮೇಳನ ನಡೆದ ನಂತರ ಈ ಎರಡು ರಾಷ್ಟ್ರಗಳ ಸಂಬಂಧ ಹಳೆಯ ಟ್ರ್ಯಾಕ್ಗೆ ಮರಳುತ್ತಿದೆ. ಈ ಎರಡು ರಾಷ್ಟ್ರಗಳ ಸಂಬಂಧ ಅಮೆರಿಕಗೆ ಸ್ವಲ್ಪ ಕೆಂಗಣ್ಣಿಗೆ ಗುರಿಯಾಗಬಹುದು. ಈ ಕ್ವಾಡ್ ಸ್ಥಾಪಿಸಿದೆ ಈ ಚೀನಾಕ್ಕೋಸ್ಕರ. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡಲು ಈ ಕ್ವಾಡ್ ಅಂದರೆ 4 ರಾಷ್ಟ್ರಗಳ ಸಮೂಹವನ್ನು ರಚಿಸಲಾಯಿತು. ಇನ್ನು ಗಡಿ ವಿವಾದ ಬಗ್ಗೆ ಚೀನಾದಿಂದ ಒಂದು ಧನಾತ್ಮಕ ಪ್ರತಿಕ್ರಿಯೆ ಬಂದಿದೆ. ಈ ಎರಡು ರಾಷ್ಟ್ರಗಳು ಸಮಾಧಾನಕರವಾಗಿ ಈ ಗಡಿ ವಿವಾದವನ್ನು ಬಗೆಹರಿಸಲು ತೀರ್ಮಾನಿಸಿದೆ. ಈ ಭಾರತದ ಯಾತ್ರಿಗಳು ಕೈಲಾಸ ಪರ್ವತ, ಮಾನಸ ಸರೋವರ ಯಾತ್ರೆಗೆ ತೆರಳುತ್ತಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡದೇ ಇರಲು ಚೀನಾ ತೀರ್ಮಾನಿಸಿದೆಯಂತೆ. ಅಂದರೆ ಕೈಲಾಸ ಪರ್ವತ ತೆರಳಲು ಭಾರತೀಯ ಯಾತ್ರಿಗಳಿಗೆ ಅನುವು ಮಾಡಿ ಕೊಟ್ಟಿದೆಯಂತೆ. ಇನ್ನು ಮಾನಸ ಸರೋವರ ಯಾತ್ರೆ ತೆರಳಲು ಈ ನಾಥುಲಾ ಗಡಿಯನ್ನು ಕೂಡ ಓಪನ್ ಮಾಡಲು ನಿರ್ಧರಿಸಿದ್ದಾರೆ. ಇದು ಟಿಬೆಟ್ನಲ್ಲಿದೆ. ಈ ಗಡಿ ಮುಖಾಂತರನೇ ಹೋಗಬೇಕು. ಇನ್ನು ಈ ಗಡಿಯ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ನಡೆಸಲು ಕೂಡ ಈ ಎರಡು ರಾಷ್ಟ್ರಗಳು ಮಾತುಕತೆ ನಡೆಸಿದ್ದಾರೆ. 5 ವರ್ಷಗಳಿಂದ ಈ ನಿಂತಿದ್ದ ಮಾನಸ ಸರೋವರ ಯಾತ್ರೆ ಮತ್ತೆ ಪುನರಾರಂಭಿಸುವ ಲಕ್ಷಣಗಳು ಕಾಣುತ್ತಿದೆ. ಇನ್ನು ಗಡಿ ವಿಚಾರಕ್ಕೆ ಸಂಬಂಧಿಸಿದಂತಿರ್ಬೋದು ಅಥವಾ ಬೇರೆ ಯಾವುದಕ್ಕೆ ಸಂಬಂಧಿಸಿದಂತಿರ್ಬೋದು, ಈ ಎರಡು ರಾಷ್ಟ್ರಗಳ ಮಧ್ಯೆ ಏನಾದರೂ ಸಮಸ್ಯೆ ಉಂಟಾದರೆ ಈ ಎರಡು ರಾಷ್ಟ್ರದ ಕಡೆಯಿಂದ ವಿಶೇಷ ಪ್ರತಿನಿಧಿಯವರ ಮೂಲಕ ಮಾತುಕತೆ ನಡೆಸಲು ನಿರ್ಧರಿಸಲಾಗಿದೆ. ಈ ಎರಡು ರಾಷ್ಟ್ರಗಳಿಂದ ಇದೊಂದು ಉತ್ತಮವಾದ ಬೆಳವಣಿಗೆ. ಇನ್ನು ಅಮೆರಿಕವು ಕೂಡ ಕೆಲವೊಂದು ವಿಚಾರದಲ್ಲಿ ಭಾರತದ ಜೊತೆ ಡಬಲ್ ಗೇಮ್ ಆಡುತ್ತಿದೆ. ಈಗ ಭಾರತ ಚೀನಾದ ಜೊತೆ ಸಂಬಂಧ ಸುಧಾರಿಸುವುದು ಅಮೆರಿಕಗೆ ಯಾವ ರೀತಿ ರಿಯಾಕ್ಷನ್ ಕೊಡಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಚೀನಾದ ಜೊತೆ ವ್ಯಾಪಾರ ಮಾಡುವವರು ಭಾರತೀಯರೇ ಹೆಚ್ಚು. ಹೀಗಾಗಿ ಅವರು ಕೂಡ ಭಾರತದ ಜೊತೆ ಸಂಬಂಧವನ್ನು ಹಾಳು ಮಾಡಲು ಬಯಸುವುದಿಲ್ಲ. ಹೀಗೆ ಒಟ್ಟಾರೆ ನೋಡುವುದಾದರೆ ಈ ಎರಡು ರಾಷ್ಟ್ರಗಳ ಮಧ್ಯೆ ಒಂದು ಸುಧಾರಣೆ ಕಾಣುತ್ತಿದೆ.